ಗಾರ ಶ್ರೀನಿವಾಸ್ ಸರ್, ಪತ್ರಕರ್ತರು, ಶಿವಮೊಗ್ಗ. ಎಲ್ರಿಗೂ ನಮಸ್ಕಾರ. ಇದೊಂದು ಒಳ್ಳೆಯ ಮುಸ್ಸಂಜೆ ಅಂತ ಹೇಳಿದ್ರೆ ಒಳ್ಳೆಯ ಹಾಡುಗಳನ್ನು ನಿಮ್ಮ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ರೀತಿಯಲ್ಲಿ ಹೊಸ ಕಲಾವಿದರು, ಈ ಕಾಲಘಟ್ಟದ ಕಲಾವಿದರು ನಮಗೆ ರಸದೌತಣವನ್ನು ಕೊಡ್ತಾ ಇರುವಂಥ ಈ ಸಂದರ್ಭದ ಸುಂದರವಾದಂಥ ವೇದಿಕೆಗೆ ಆಕಸ್ಮಿಕವಾಗಿ ನೀವೇ ಬರಬೇಕು ಅಂದರೆ ಯಾವ ಕಾರ್ಯಕ್ರಮ ಕರೆದ್ರೂ ಅತಿಥಿಗಳಾಗಿ ಕರೀತಾರೆ ನಮ್ಮ ಪರಮೇಶ್ವರ ಸ್ನೇಹಿತರು. ನಿಜಕ್ಕೂ ಕೂಡ ಅವರಿಗೆ ನಾನು ಅಭಾರಿ ಅಂತೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆಯ ಪರವಾಗಿ ಅವರಿಗೆ ಕೇಳ್ಕೊಳ್ತೇನೆ. ಕ್ರಿಯೇಟಿವ್ ಗ್ರೂಪ್ ಅಂತೇಳಿ ಆರಂಭಿಕ ಇದರಿಂದ ನಿರೂಪಕರು ತುಂಬ ಚೆನ್ನಾಗಿ ಕಾರ್ಯಕ್ರಮದ ಸಾಲುಗಳನ್ನು ಹೇಳಿದ್ರು. ತುಂಬ ವರ್ಷಗಳಿಂದ ಈ ಮಲೆನಾಡಲ್ಲಿ ಹೋರಾಟದ ಜನ್ಮಭೂಮಿ ಕಲಾಭೂಮಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಟ್ಕೊಡಲ್ಲಿ ಏಕಾಂಗಿ ಪಯಣವನ್ನು ಅದೆಷ್ಟೇ ಕಷ್ಟ ಆದ್ರೂ ನಿಷ್ಠೆಯಿಂದ ಏನಾದರೂ ಈ ಒಂದು ಮಲೆನಾಡಿನ ಶಿವಮೊಗ್ಗದ ಜನತೆಗೆ ಉಣಬಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸ್ನೇಹಿತರು, ಕ್ರಿಯೇಟಿವ್ ಗ್ರೂಪಿನ ವ್ಯವಸ್ಥಾಪಕ ಟ್ರಸ್ಟಿ ನಮ್ಮ ಪರಮೇಶ್ವರ್ LK ಅವರು. ನಿಜವಾಗ್ಲೂ ಅವರಿಗೆ ತಾರೀಫ್ ನೀವು ಧನ್ಯವಾದಗಳನ್ನು ತಿಳಿಸ್ಬೇಕು. ಹಾಗೇನೆ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಬೇಕು. ನೋಡ್ರಿ, ಈ ಕಾರ್ಯಕ್ರಮ ಮುಸ್ಸಂಜೆ ಕಾರ್ಯಕ್ರಮ ಪ್ರತಿ ಸರಿ ಕೂಡ ಕಾರ್ಯಕ್ರಮ ಮಾಡುವಾಗ ಒಂದೊಂದು ಚಿಂತನೆ ಅವ್ರ ಕೈಲಿರುತ್ತೆ. ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದಾರೆ. ನಾವು ಒಂದು ರೀತಿಯಲ್ಲಿ ನೋಡಿದ್ರೆ ಈಗ ಉಚಿತ ಪ್ರವೇಶ ಅಂತ ಇದೆ, ಎಲ್ಲರೂ ಬಂದಿದ್ದೀವಿ. ಏನಾದರೂ ಮನರಂಜನೆ ಮೂಲಕ ಜನರಿಗೆ ಯಾಕೆ ಅವರು ಈ ಒಂದು ಕಲೆಯನ್ನು ಅವರಿಗೆ ತಲುಪಿಸ್ಬೇಕು ಅನ್ನೋದನ್ನು ಅವರಿಗೆ ಅಂದ್ಕೊಂಡ್ರೆ ಕೇಳಿದ್ರೆ ನಾವು ನಿಜಕ್ಕೂ ಕೂಡ ನಾವು ಅವರಿಗೆ ಋಣಿಯಾಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತೇನಾದರೂ ಇಲ್ಲಿ ಕದರಮಂಡಲ್ಗೆ ಸರ್ ಅವರಿದ್ದಾರೆ, ರಂಗಭೂಮಿಯಲ್ಲಿ ಅನೇಕ ಕಲಾವಿದರನ್ನ ಕಲೆಯನ್ನು ಈ ಭೂಮಿಗೆ ಕೊಟ್ಟಂಥ ಅನೇಕ ಹಿರಿಯ ರಂಗಕರ್ಮಿಗಳವರು. ಇವರಂಥ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಿಮಗೆ ಹೇಳೋದಿಷ್ಟೇನೆ, ಈ ಮನುಷ್ಯ ಜೀವನಕ್ಕೆ ಏನಾದರೂ ಕಲೆ ಅನ್ನೋದು ಅಥವಾ ಮನರಂಜನೆ ಇಲ್ಲದೆ ಹೋದರೆ ನಿಜವಾಗ್ಲೂ ಕೂಡ ಬದುಕು ಸತ್ತಂತೆ ಅಂತೇಳಿ. ಎಲ್ಲವೂ ಕೂಡ ಔಷಧಯುಕ್ತವಾಗಿ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಏನಾದರೂ ಸತ್ತ ಬದುಕುಗಳೇನಾದರೂ ಮತ್ತೆ ಜೀವಂತಗೊಳಿಸ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಮನರಂಜನೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಟಿಪ್ಪಣಿಯನ್ನು ಹೇಳ್ತಾ ಒಂದು ಮಾತಿದೆ. ಏನಂತ ಹೇಳಿದ್ರೆ, ಒಬ್ಬ ಭಕ್ತ ದೇವರನ್ನ ಹುಡ್ಕೊಂಡು ಹೋಗ್ತಾನಂತೆ. ಹುಡುಕಿ ಸಾಕಾಗ್ಬಿಡತ್ತೆ, ದೇವ್ರು ಕಾಣಲ್ಲ, ಪ್ರತ್ಯಕ್ಷನೂ ಆಗಲಿಲ್ಲ. ಅವನಿಗೆ ಸಿಟ್ಟು ಬಂದ್ಬಿಡತ್ತೆ. ತಕ್ಷಣ ಅವನು ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವನು ಅವನ ಭಾಷೆಯಲ್ಲಿ ನಿಂದನೆ ಮಾಡ್ಲಿಕ್ಕೆ ಆರಂಭ ಮಾಡ್ಬಿಡ್ತಾನೆ. ಆರು ಬದುಕಿರಯ್ಯ ನಿನ್ನ ನಂಬಿ ಈ ತೋರು ಜಗದೊಳಗೆ ಒಬ್ಬರನ್ನು ಕಾಣೆ, ಕಲಹ ಬಾರದ ಮುನ್ನ ಕರ್ಣನೊಬ್ಬನ ಕೊಂದೆ ಸುಲಭದಲ್ಲಿ ಕೌರವರ ಮನೆಯ ಮುಂದೆ ಅಂತೇಳಿ ಅವನು ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ನಿಮಗೆ ಹೇಳ್ತೀನಿ, ಕನಕದಾಸರು ಹೇಳಿದ್ದು. ಆಮೇಲೆ ಭಕ್ತನಿಗೆ ದೇವ್ರು ಪ್ರತ್ಯಕ್ಷ ಆಗ್ಬಿಡ್ತಾನೆ. ಇನ್ನ ಪರೀಕ್ಷೆ ಮಾಡಬಾರ್ದು, ಯಾಕಂದ್ರೆ ಪರೀಕ್ಷೆ ಮಾಡಿದ್ರೆ ಇನ್ನೂ ನಿಂದನೆ ಜಾಸ್ತಿ ಮಾಡ್ಬಿಡ್ತಾನೆ ಅಂತೇಳಿ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾನೆ. ತಕ್ಷಣ ಅದೇ ಏನು ನಿಂದನೆ ಮಾಡ್ತಾ ಇದ್ದಂತ ಭಕ್ತ ದೇವರು ಪ್ರತ್ಯಕ್ಷ ಆಗ್ತಾ ಇದ್ದಂಗೆನೆ ಹೇಳ್ತಾನೆ, ಇಂಥ ಪ್ರಭುವ ಕಾಣೆನು ಈ ಜಗದೊಳಗೆ, ಇಂಥ ಪ್ರಭುವ ಕಾಣೆನು ಶಾಂತಿ ಮೂರ್ತಿ ಜಗದಂತ ರಂಗನು ಅಂತೇಳಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಹೇಳೋದಿಷ್ಟೇನೆ, ಇವತ್ತು ಪರಮೇಶ್ವರವರು ಸುಮಾರು ಕಾರ್ಯಕ್ರಮಗಳನ್ನು ಮಾಡುವಾಗ ನಾನು ನೋಡ್ತಾ ಇದ್ದೀನಿ. ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಮುಂಚೆ ತುಂಬ ಶ್ರಮ ಆಗ್ತಾರೆ, ತುಂಬ ಜನ ಅವರಿಗೆ ಜೊತೆ ಆಗ್ತಾರೆ. ಈ ಒಂದು ಮುಸ್ಸಂಜೆಯಲ್ಲಿ JC ಶಿಲ್ಪ ಅವರು ಜೊತೆ ಆಗಿದ್ದಾರೆ. ನಿಜಕ್ಕೂ ಕೂಡ ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವೆಲ್ಲ ಪರಸ್ಪರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಹೇಳ್ತೀವಿ, ಒಳ್ಳೆ ಕಾರ್ಯಕ್ರಮಗಳನ್ನು ಕಟ್ಕೊಟ್ರು ನಮ್ಮ ಪರಮೇಶ್ವರು ಅಂತೇಳಿ. ಆದರೆ ಕ್ರಿಯೇಟಿವ್ ಗ್ರೂಪಿಗೆ ಸಹಕಾರ ಕೊಡ್ತಕ್ಕಂಥ ಮನಸ್ಸುಗಳು ಕೂಡ ಅವ್ರ ಜೊತೆ ನಿಂತ್ಕೊಂಡ್ರೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಅವರು ಉಣಬಡಿಸ್ತಾರೆ. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ತಿಳಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಅವ್ರಿಗಿರಲಿ ಅಂತೇಳಿ ಮತ್ತೊಮ್ಮೆ ಕೇಳ್ತೇನೆ. ಈ ಮುಸ್ಸಂಜೆಯ ಒಂದು ಮಧುರ ಗಾಯನದಲ್ಲಿ ಅನೇಕ ಕಲಾವಿದರು, 4 ಜನ, ನಾನು ಕೂಡ ಅವಾಗ 4 ಗಂಟೆಗೆ ಬಂದಾಗ ರಿಹರ್ಸಲ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾವ ಗಾಯಕರಿಗೂ ಕೂಡ ಕಡಿಮೆ ಇಲ್ಲದಂತೆ ನಮ್ಮ ಹೆಣ್ಮಕ್ಳು ಆಡಿದ್ದನ್ನು ನೋಡಿದ್ದೀನಿ. ಹಾಗೆಯೇ ನಮ್ಮ ಇವರು ನಾಗರಾಜ್ ಅವರು ಕೂಡ ತುಂಬಾನೇ ಅವ್ರ ಹಾಡಲ್ಲಿ ಅವರ ಬಾಡಿ ಕೂಡ ಅದೇ ರೀತಿ ಅಲೆಗಳ ರೀತಿಯಲ್ಲಿ ಆಗ್ತಾ ಇತ್ತು. ನಿಜವಾಗ್ಲೂ ಕೂಡ ಅವರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತೇನೆ. ಇಲ್ಲಿ ವೇದಿಕೆಗಳು ನೋಡಿ, ಆ್ಯಕ್ಚುಲಿ ಲಯನ್ಸ್ ಕ್ಲಬ್ ಅಂತ ಒಂದಿದೆ,
ಯಾರಿಗೂ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಅಲ್ಲಿ ರೋಜಾ ಷಣ್ಮುಗಂ ಅಂತೇಳಿ ತುಂಬ ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಅವರು. ಅವರಿಲ್ಲ ಈಗ, ಬಾಹ್ಯ ಮುಖಿಯಲ್ಲಿ ಇಲ್ಲ, ಅಂತರ್ಮುಖಿಯಲ್ಲಿ ಇದ್ದಾರೆ. ಒಂದು ಸುಮಾರಷ್ಟು ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ರೋಜಾ ಷಣ್ಮುಗಂ ಅಂತೇಳಿ ಅವರ ಜರ್ನಿ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ ಜರ್ನಿ ಬುಕ್ಕಲ್ಲಿ ಒಂದು ಸಾಲಿದೆ, ಐರನ್ ಲೇಡಿ ಅಂತೇಳಿ. ಇವ್ರು ಯಾರು ಐರನ್ ಲೇಡಿ ಅಂತೇಳಿ ನಾವು ಆ್ಯಕ್ಚುಲಿ ಆ ಬುಕ್ಕನ್ನು ನೋಡಿದಾಗ ಐರನ್ ಲೇಡಿ ಅಂತೇಳಿ ಇತ್ತು. ಅದ್ರ ಬಗ್ಗೆ ನಾನು ಅವ್ರು ಇದ್ದಾಗಲೇ ಕೇಳಿದ್ದೆ, ಸ್ವಾಮೀಜಿ ಇದು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತೇಳಿ. ಅವ್ರು ಬರ್ದಿದ್ರು ಅದರಲ್ಲಿ ಹೆಸರು ಕೂಡ, ಬಟ್ ನಾನು ಅವ್ರಿಗೆ ಕೇಳಿದ್ದೆ. ಬಟ್ ಅವ್ರು ಹೇಳಿದ್ರು ತುಂಬ ಶಿವಮೊಗ್ಗದಲ್ಲಿ ಅನೇಕ JC, ರೋಟ್ರಿ, ಆಮೇಲೆ ತುಂಬ ಸಂಘಟನೆಗಳನ್ನು ಬಹುಮುಖಿಯಾಗಿ ಆಯಾಸನೇ ಇಲ್ದಂಗೆ ಈ ಸಮಾಜಕ್ಕೆ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟಿರೋಂಥ ಒಂದು ಸಾಮಾಜಿಕ ವಲಯದ ಒಬ್ರು ಹೆಣ್ಮಗಳು ಅಂತ ಹೇಳಿದ್ರೆ ಅವ್ರು ಐರನ್ ಲೇಡಿ ಅಂತೇಳಿ ಅವ್ರು ಭಾರತೀಯ ರಾಮಕೃಷ್ಣ ಅವ್ರು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ವೇದಿಕೆಯಿಂದ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆಯೇ ಶಿವಮೊಗ್ಗದಲ್ಲಿ 45 ಸಿನಿಮಾಗಳನ್ನು ಶಿವಮೊಗ್ಗದ ಹುಡುಗ ಕಟ್ಕೊಟ್ಟಂತಿರೋದು. ಇದೇ ಮಂಡ್ಲಿ ಕಲ್ಲೂರಿನ ಒಂದು ಬಡಾವಣೆಯ ಹುಡುಗ ಸಿನಿಮಾ ನಗರಿಗೆ ಹೋಗಿ 45 ಸಿನಿಮಾಗಳನ್ನು ಅವರು ನಟಿಸಿದ್ದಾರೆ. ತಮಿಳು, ತೆಲುಗು, ತಮಿಳ್ ಸೀರಿಯಲ್ಸು, ಕನ್ನಡ, ಈ ಥರ ಅನೇಕ ಪಂಚಭಾಷಾ ಇದರಲ್ಲಿ ಸಿನಿಮಾಗಳನ್ನು ಮಾಡಿರೋವಂಥದ್ದು. ಕಳನಟನಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾನು ಈ ವೇದಿಕೆಯನ್ನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಒಂದು ಹಚ್ಚೆ ಸಿನಿಮಾ ಅಂತೇಳಿ ಒಂದು ರಿಲೀಸ್ ಆಗಿದೆ ಲಾಸ್ಟ್ ಆಗಸ್ಟಲ್ಲಿ. ತುಂಬ ಒಳ್ಳೆಯ ಸಿನಿಮಾ. ಅದರ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮ ಈ ಶಿವಮೊಗ್ಗದ ಡೈರೆಕ್ಟರ್ ನಿರ್ದೇಶಕರು ಅವರು ಯಶೋಧರ್ ಅಂತೇಳಿ, ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ನಾವು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಶುಭ ಸೂಚನೆ ಅಂತಲೇ ಹೇಳ್ಬೋದು. ನಾವು ಎಲ್ರಿಗೂ ಮಾತಾಡ್ತಾ ಇದ್ವಿ, ಸಾಮಾಜಿಕ ವಲಯ ಇದೊಂದು ಸಾಂಸ್ಕೃತಿಕ ಚಳುವಳಿಯಲ್ಲಿ ನಮ್ಮ ಪರಮೇಶ್ವರ್ ಹೇಗೆ ದಾಪುಗಾಲನ್ನು ಇಟ್ಕೊಂಡು ಕಳೆದ ಒಂದು 10 ವರ್ಷಗಳಿಂದ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗ್ಲೇ ಶುಭ ಸೂಚನೆ ಅಂತೆ ಗುರುಗಳು ಕೂಡ ಪಾದಾರ್ಪಣೆ ಮಾಡಿದ್ರು ವೇದಿಕೆಗೆ. ವಿಶೇಷವಾಗಿ ಒಳ್ಳೇದಾಗಲಿ ಅವರಿಗೆ, ಇನ್ನಷ್ಟು ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ಮೂಡಿ ಬರಲಿ ಅಂತೇಳಿ ಆಶಿಸ್ತಾ, ನೀವೆಲ್ಲರೂ ಕೂಡ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ಹಾರೈಸಿ ಈ ಒಂದು ಸಾಂಸ್ಕೃತಿಕ ಚಳುವಳಿಗೆ ಬಹಳ ದಿನಗಳಿಂದ ಏಕಾಂಗಿಯಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅಂತೇಳಿ ವೇದಿಕೆ ಮೂಲಕ ಕೇಳ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.